ಚಿತ್ರದುರ್ಗದ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಅನಾಹುತವೊಂದು ತಪ್ಪಿದೆ. ಆಸ್ಪತ್ರೆಯ ಛಾವಣಿಯ ಸಿಮೆಂಟ್ ಕುಸಿತವಾಗಿದೆ, ಆದರೆ ಬಾಣಂತಿ ಬಚಾವಾಗಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಅನಾಹುತ ತಪ್ಪಿದೆ. ಆಸ್ಪತ್ರೆಯ ಚಾವಣಿ ಸಿಮೆಂಟ್ ಕುಸಿತವಾಗಿದೆ, ಆದರೆ ಬಾಣಂತಿ ಜಸ್ಟ್ ಬಚಾವಾಗಿದ್ದಾರೆ. ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿ ನಡೆದಿರತಕ್ಕಂಥ ಘಟನೆ. ಬಾಣಂತಿ ಅಬ್ಜಾ ಕೌಸರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಿರಿಯೂರು ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಗೆ ಸ್ಥಳೀಯರು ಕಿಡಿಕಾರಿದ್ದಾರೆ. ಅಂಥ ಶಿಥಿಲವಾದ ಕಟ್ಟಡ ಏನಲ್ಲ ಅದು, ಆದರೂ ಕೂಡ ನೋಡಿ ಅಲ್ಲಿ ಈ ಲೆಫ್ಟ್ ವಿಂಡೋದಲ್ಲಿ ನೋಡಿ ಅದು ಬಿದ್ದಿರೋದು ಕರೆಕ್ಟ್ ಮಂಚದ ಮೇಲೆ ಬಿದ್ದಿದೆ. ಆ ಮಂಚದ ಮೇಲೆ ಬಾಣಂತಿ ಮಲಗಿದ್ದು ಕರೆಕ್ಟಾಗಿ. ಹಳೇ ಮಗು, ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಮಗು ಪ್ರಾಣಾಪಾಯ ಆಗ್ತಾ ಇತ್ತು, ಮಗು ಪ್ರಾಣಕ್ಕೆ ತೊಂದರೆ ಆಗ್ತಾ ಇತ್ತು. ಜಸ್ಟ್ ಮಿಸ್ ಆಗಿದ್ದಾರೆ. ಇದನ್ನ ಈ ಹಾಸ್ಪಿಟಲ್ ರೂಮಲ್ಲಿ ಬೇರೆ ಬೇರೆ ಬೆಡ್ ಅವರು ಯಾವ ಥರ ನೆಮ್ಮದಿಯಾಗಿ ಮಲ್ಕೊಳಕ್ಕೆ ಸಾಧ್ಯ ಏನು ಹೇಳಿ? ನಿದ್ದೆ ಬರುತ್ತಾ ರಾತ್ರಿ ಹೊತ್ತು? ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ತರ್ತಿದೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಹೈರಾಣಾಗಿದ್ರು ಅಂತ ಹೇಳ್ಬೋದು. ಈಗ ನಾವು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೀವಿ. ಈಗ ದೃಶ್ಯಗಳಲ್ಲಿ ಕಾಣ್ಬೋದು, ಸಂಪೂರ್ಣ ಸರ್ಕಾರಿ ಆಸ್ಪತ್ರೆ ಶಿಥಿಲಾವಸ್ಥೆಗೆ ತಲುಪಿದೆ. ಹೀಗಾಗಿ ಮೇಲ್ಚಾವಣಿ ಕೂಡ ಕುಸಿತಕ್ಕೆ ನಿರ್ಮಾಣವಾಗಿದ್ದು ಒಂದು ರೋಗಿಗಳ ಮೇಲೆ ಪದೇ ಪದೇ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ರೋಗಿಗಳು ಆತಂಕದಿಂದ ಚಿಕಿತ್ಸೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ದಿನ ಬೆಳಗಾದರೆ ಅವಘಡಗಳಿರ್ಬೋದು, ಆಕಸ್ಮಿಕ ಸಂದರ್ಭದಲ್ಲಿ ವಿವಿಧ ಚಿಕಿತ್ಸೆಗಾಗಿ ಆಗಮಿಸುವಂಥ ರೋಗಿಗಳು ದಿನನಿತ್ಯವೂ ಕೂಡ ಒಂದು ಪ್ರಾಣಭಯದಿಂದ ಚಿಕಿತ್ಸೆ ಪಡೆಯಲು ಆಗಮಿಸ್ತಿರುವಂಥದ್ದು. ಯಾಕಂದರೆ ಅದರಲ್ಲೂ ತಾಯಿ ಮಕ್ಕಳ ಆಸ್ಪತ್ರೆ ಅಂದರೆ ಸತತ 9 ತಿಂಗಳಿಂದ ಒಂದು ಮಗುವನ್ನು ಒಂದು ತಾಯಿಯು ತುಂಬ ಗಂಭೀರವಾಗಿ ತುಂಬ ಸೂಕ್ಷ್ಮವಾಗಿ ಸಾಕಿರ್ತಾರೆ. ಆದರೆ ಒಂದು ಗರ್ಭಿಣಿಯಾದಂಥ ಪರಿಸ್ಥಿತಿಯ ಸಂದರ್ಭದಲ್ಲಿ ಹೆರಿಗೆಗೆ ಬರುವಂಥ ಸಂದರ್ಭದಲ್ಲಿ ಒಂದು ಆತಂಕದಿಂದ ಗರ್ಭಿಣಿಯರು ಆಗಮಿಸ್ತಿರುವಂಥದ್ದು. ಯಾಕಂದರೆ ಮೇಲ್ಚಾವಣಿ ಕುಸಿತ ಯಾವಾಗ ಆಗುತ್ತೆ, ನಮ್ಮ ಮೇಲೆ ಬೀಳುತ್ತೆ ಅಥವಾ ಅವಘಡಗಳು ಸಂಭವಿಸುತ್ತೆ ಎಂಬ ಪ್ರಾಣಭಯ ಇವರಲ್ಲಿ ಕಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಒಂದು ಮಹಿಳೆ ಇಲ್ಲಿ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಮೇಲ್ಚಾವಣಿಯ ಒಂದು ಸೀಲಿಂಗ್ ಬಿದ್ದಿರುವಂಥದ್ದು. ಆ ಸಂದರ್ಭದಲ್ಲಿ ಚಿತ್ರದುರ್ಗದ ಹಿರಿಯೂರು ತಾಲೂಕು ಆಸ್ಪತ್ರೆ, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರ ತವರು ಕ್ಷೇತ್ರ, ತವರು ತಾಲೂಕು, ಅಲ್ಲೇ ಈ ಅವ್ಯವಸ್ಥೆ ಈಗ ಕಂಡು ಬಂದಿದೆ. ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿ ಮೇಲ್ಚಾವಣಿ ಕುಸಿದು ಜಸ್ಟ್ ಮಿಸ್ ಆಗಿದ್ದಾರೆ ಬಾಣಂತಿಯೊಬ್ಬರು.